ಓಹ್ ಭವಿಷ್ ಇಲ್ಲೇ ಇದ್ದಾನೆ. ಹಾಯ್ ಭವಿಷ್. ಹೇಯ್ ಯಾಕೆ ಆಗ ನೋಡ್ತಾ ಇದ್ಯಾ? ನಾನು ಕೊಡ ಸುಬ್ಬು. ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಗ್ತಲ್ಲ, ಸ್ವಲ್ಪ ಹೇಳ್ಕೊಡು. ಈ ಡಿಫ್ರೆನ್ಸಿಯೇಷನ್ ಓ ಸುಬ್ರಹ್ಮಣಿ, ಚೆನ್ನಾಗಿದ್ಯಾ? ಐ ಆಮ್ ಫೈನ್ ಮ್ಯಾನ್. ನನ್ನ ಮದುವೆ ಫಿಕ್ಸ್ ಆಯ್ತು ಕಣ. ದಿಸ್ ಇಸ್ ಮೈ ಇನ್ವಿಟೇಷನ್ ಕಾರ್ಡ್. ಮದುವೆಗೆ ಮಿಸ್ ಮಾಡ್ದೆ ಬರಬೇಕು. ಯಾಕೋ ಹಾಗೆ ನೋಡ್ತಾ ಇದೆಯಾ? ಏನು ಕಾರ್ಡ್ ಡೌರಿ ಇಸ್ಕೊಂಡಿದ್ದೀನಿ ಅಂತಾನಾ? ಅಷ್ಟೆಲ್ಲ ಸೀನೇ ಇಲ್ಲಮ್ಮ. ಈ ಕಾರು ನನ್ನ ಸ್ವಂತ ದುಡಿಮೆದು. M.Tech ಮಾಡಿಕೊಂಡು ಸಾಫ್ಟ್ವೇರ್ ಕಂಪ್ನಿಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದೀನಮ್ಮ. ಬಾರೋ, ನನ್ನ ಫಿಯಾನ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಶಿಲ್ಪಾ, ಮೀಟ್ ಮಿಸ್ಟರ್ ಭವಿಷ್, ಮೈ ಫ್ರೆಂಡ್. ನಮಸ್ಕಾರ. ನಿನ್ಗೆ ಯಾವಾಗಲೂ ಹೇಳ್ತಾ ಇದ್ನಲ್ಲ, PU ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ತುಂಬ ಇಂಟೆಲಿಜೆಂಟ್ ಅಂತ. ಅದು ಅರ್ಥ ಆಯ್ತು. ಇವ್ರು ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತಾರೆ. ಇವ್ರಿಗೆ PU ನಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ನೀವೇನಂತೆ? ಹಾಗೇನಿಲ್ಲ. ಇವನು ಸಖತ್ತಾಗೆ ಓದ್ತಾ ಇದ್ದ. ಆದರೆ ಓದೋ ಟೈಮಲ್ಲಿ ಇವನು ಲವ್ ಕಾನ್ಸಂಟ್ರೇಟ್ ಮಾಡ್ದ, ನಾನು ಲೈಫ್ ಕಾನ್ಸಂಟ್ರೇಟ್ ಮಾಡಿದೆ. ಲವ್ ಅಂತ ತಲೆ ಕೆಡ್ಸ್ಕೊಂಡು ಸ್ಟಡಿ ಲೈಫ್ನೇ ಹಾಳು ಮಾಡ್ಕೊಂಡ. ಐ ಆಮ್ ಸಾರಿ ಭವಿಷ್, ಮಿಸ್ ಮಾಡಿದೆ. ಮದುವೆಗೆ ಬರಬೇಕಮ್ಮ. ಖಂಡಿತ ಬರ್ತೀನೋ. ಬರ್ತೀವಿ, ತಪ್ಪದೆ ಬರಬೇಕು. ಓಕೆ, ಬಾಯ್ ಬಾಯ್. ಟೈಮ್ ಆಯ್ತು. ಟಿಕೆಟ್ ತಗೊಳ್ರಿ. ಮುಂಚೆ ಟಿಕೆಟ್ ತಗೊಳ್ರಿ. ಆಯ್ತು ಸರ್. ಋತುಚಕ್ರ ಹೊರಡ್ತಾ ಪ್ರಕೃತಿ ಬದಲಾಗೋ ಹಾಗೆ ಜೀವನ ಚಕ್ರದಲ್ಲೂ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೋಲೆ ಜೀವನದ ಅಂತ್ಯ ಅಲ್ಲ. ಸೂರ್ಯ ಮುಳುಗ್ದ ಅಂತ ಕಣ್ಮುಚ್ಕೊಂಡ್ರೆ ನಕ್ಷತ್ರಗಳನ್ನು ನೋಡೋ ಭಾಗ್ಯ ಕಳ್ಕೊಂಡ್ಬಿಡ್ತೀವಿ. ಕಷ್ಟಗಳು ಶಿಸ್ತಿನ ಕಲಿಸೋ ಶಾಲೆ ಇದ್ದಾಗ. ಯಾವ ವ್ಯಕ್ತಿ ವಿದ್ಯೆ, ಶ್ರದ್ಧೆ, ಶ್ರಮದಿಂದ ತನ್ನ ಗುರಿನ ತಲುಪಿ ಇಂದಿನ ಪೀಳಿಗೆ ತನ್ನನ್ನು ಹೊಗಳೋ ಹಾಗೆ, ಮುಂದಿನ ಪೀಳಿಗೆ ತನ್ನನ್ನು ಅನುಸರಿಸೋ ಹಾಗೆ ಹೆಜ್ಜೆಗುಟ್ಟುಗಳನ್ನು ಮೂಡಿಸಿ ಬದುಕನ್ನು ಸಾಕ್ಷಾತ್ಕಾರಗೊಳಿಸ್ತಾನೋ ಅವನೇ ಪರಿಪೂರ್ಣ ಮನುಷ್ಯ. ತಿಂತಿಯಲ್ಲ 60-90 ಕೊಡುವಂತ ಹೇಳಿದ್ ಒಂದ್ಸರಿ ಅರ್ಥ ಆಗಲ್ವ ನನ್ನ ಮಗನೇ? ಹೋಗ ಎಲ್ಲಾರ ಸಾಗಿ. ಹೇ ಮದನ್, ನೀನಾ? ನೀನಿಲ್ಲಿ ಏನೋ ಮಗ ಇದು ನಿನ್ ಸ್ಥಿತಿ? ಕೂತ್ಕೊಳ್ತೀನಿ. ನನಗೆ ಕೊಡ್ಕೆ ಒಂದು ಸಾಲದು ಅಂತ ಅಷ್ಟಿಲ್ಲೇ ಗಾದೆ ಮಾಡಿದ್ದಾರ. ನಾನು ತಿಲ್ದ ಲಿಫ್ಟ್ ಎಲ್ಲ ಕಳ್ಕೊಂಡು ಫುಟ್ಪಾತಿ ಬಂದ್ಬಿಟ್ಟೆ ಕಾಣೋ. ನಿನಗೂ ಮೋಸ ಮಾಡ್ಬಿಟ್ಟೆ. ಯಾಕೋ ಅಷ್ಟೊಂದು ಫೀಲ್ ಆಗ್ತೀಯಾ? ಭವಿಷ್, ಬೇಜಾರು ಮಾಡ್ಕೋಬೇಡ. ಒಂದು 20 ರೂಪಾಯಿ ಕೊಡೋ, ಒಂದು 90 ಹಾಕ್ಕೊತೀನಿ ಪ್ಲೀಸ್ ಕಣೋ. ನೋಡು, ದುಡ್ಡು ಕೊಟ್ಟರೆ ಸುಮ್ಮನೆ ಕುಡ್ದು ಹಾಳು ಮಾಡ್ತೀಯ. ಇದು ನನ್ನ ವಿಸಿಟಿಂಗ್ ಕಾರ್ಡು. ನಾಳೆ ಬಂದು ಆಫೀಸ್ ಹತ್ರ ಭೇಟಿ ಮಾಡು. ನಿಂಗೊಂದು ಕೆಲಸದ ವ್ಯವಸ್ಥೆ ಮಾಡ್ತೀನಿ. ತಗೋ, ಬರ್ತೀನಿ ಮದನ್. ಬಾಯ್. ಬಾಯ್. ನಾಳೆ ಮರಿದಂಗೆ ಬರೋ. ಯಾರಪ್ಪ ಭವಿಷ್ಯ ಅವರು? ಫ್ರೆಂಡಪ್ಪ. ಮುಂಚೆ ತುಂಬ ಅನುಕೂಲವಾಗಿದ್ರು. ಕುಡಿದು ಜೂಜಾಡಿ ಇವಾಗ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ.